ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ತುಂಬ ದಿನ ಆಗೋಗ್ಬಿಟ್ಟಿತ್ತು. ಗುರುವಾರ ದಿನ ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ವಲ್ಲ. ಸೊ ತುಂಬ ದಿನ ಆಗಿಬಿಟ್ಟಿತ್ತು, ರಾಯರ ಮಠಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಆ್ಯಸ್ ಯೂಶ್ವಲ್ ನಾವು ವಾಕಿಂಗು ಕೂಡ ಬಂದು ತುಂಬ ದಿನ ಆಗೋಗ್ಬಿಟ್ಟಿತ್ತು. ಚಳಿಗಾಲ ಇರೋದರಿಂದ ಆಚೆನೇ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಮಗುನವರೇ ಕರ್ಕೊಂಬರ್ಬೇಕಲ್ವ, ಸೊ ಅದಕ್ಕಾಗಿ ಬಂದೇ ಇರಲಿಲ್ಲ ನಾವು. ನೋಡಿ ಎಷ್ಟು ಚಳಿ ಇದೆ ವೆದರು ಅಂತ ಹೇಳ್ಬಿಟ್ಟು, ಸಿಕ್ಕಾಬಡೆ ಚಳಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಬೇಸಿಗೆ ಇತ್ತು ಅಂತಂದರೆ ಒಂದು 7 ಗಂಟೆವರೆಗೂ 6:30 7 ಗಂಟೆವರೆಗೂ ತುಂಬ ಬಿಸಿಲಿರುತ್ತೆ, ಕತ್ಲು ಕೂಡ ಆಗಿರೋದು ಗೊತ್ತಾಗಲ್ಲ. ಬಟ್ ಇವಾಗ ಚಳಿಗಾಲ ಇರೋದ್ರಿಂದ 4:30 5 ಗಂಟೆಗೇ ಒಂಥರ ಕ್ಲೌಡಿ ಆಗಿಬಿಡುತ್ತೆ ವೆದರು. ಸೊ ಹೀಗಾಗಿ ನಾವು ತುಂಬ ದಿನದಿಂದ ಆಚೆ ಬಂದಿರಲಿಲ್ಲ. ಎವ್ರಿ ಥರ್ಸ್ಡೇ ನಾವು ಬರ್ತಾಯಿದ್ವಿ ರಾಯರ ಮಠಕ್ಕೆ. ಬಟ್ ಈ ನಡುವೆ ಬರೋಕ್ಕೆ ಆಗ್ತಾಯಿಲ್ಲ. ಈ ಚಳಿ ಸ್ಟಾರ್ಟ್ ಆದಾಗಿಂದ ನಾವು ಬರೋದಕ್ಕೆ ಆಗ್ತಾಯಿಲ್ಲ. ಸೊ ಇವಾಗ ನಾವು ಆ್ಯಸ್ ಯೂಶ್ವಲ್ ವಾಕಿಂಗಿಗೆ ಬಂದಿದ್ದೀವಿ. ನೀನು ಇವಾಗ ರಾಯರ ಮಠಕ್ಕೆ ಹೋಗಬೇಕು. ಸೊ ಇಲ್ಲಿ ನಮ್ಮ ಪಾಪುಗೆ ಇಲ್ಲಿ ವಾಕಿಂಗ್ ಬಂದಾಗ ಬರ್ಡ್ಸು ಮತ್ತು ಡಾಗ್ಸು ಎಲ್ಲ ತೋರಿಸ್ತಾ ಇರ್ತೀವಿ. ಅವಳಿಗೆ ಸ್ವಲ್ಪ ಮನೆಯಲ್ಲೇ ಕೂತ್ಕೊಂಡು ಅವಳಿಗೂ ಕೂಡ ಸ್ವಲ್ಪ ಬೋರ್ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗತ್ತೆ, ತುಂಬ ವಿಂಟರ್ ಸೀಸನ್ ಅಲ್ವಾ. ಸೊ ಚಳಿ ಜಾಸ್ತಿ ಇರೋದ್ರಿಂದ ನಾವು ಹೋಗೋದಕ್ಕೆ ಆಗ್ತಾಯಿಲ್ಲ. ಸೊ ನಾನು ಫಸ್ಟು ಈ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿದೆ, ತುಂಬಾ ಚಳಿ ಇದೆ. ಆಚೆ ಕಡೆ ಕಾಲಿಡೋಕ್ಕೂ ಆಗ್ತಾಯಿಲ್ಲ. ಬರ್ತಾ ಇನ್ನೇನು ಒಂದು ನೆಕ್ಸ್ಟು ಡಿಸೆಂಬರ್ ಜನವರಿ ಅಷ್ಟೊತ್ತಿಗೇನು ಹೆವಿ ಆಗುತ್ತೆ ಚಳಿ. ಸೊ ಹೀಗಾಗಿ ಅದಕ್ಕೋಸ್ಕರ ನಾವು ರಾಯರ ಮಠಕ್ಕೆ ತುಂಬ ದಿನದಿಂದ ಬಂದಿರಲಿಲ್ಲ. ಸೊ ಎವ್ರಿ ಥರ್ಸ್ಡೇ ಹೋಗಿ ಅಭ್ಯಾಸ. ಸೊ ಈ ಒಂದು ಲಾಸ್ಟ್ ಮಂತಿಂದ, ಈ ಒಂದು ಕಳೆದ ಒಂದು ತಿಂಗಳಿಂದ ನಮಗೆ ಬರೋಕ್ಕಾಗಿರಲಿಲ್ಲ. ಸೊ ಇನ್ನೇನು ಇವಾಗ ನಾವು ವಾಕಿಂಗಿಗೆ ಬಂದಿದ್ದೀವಿ. ಇನ್ನೇನು ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆದ ನಂತರ ನಾವು ಇವಾಗ ರಾಯರ ಮಠಕ್ಕೆ ಹೋಗೋದಾಗುತ್ತೆ. ಆ್ಯಂಡ್ ಹೇಳ್ದಂಗೆ ವಿಪರೀತ ಚಳಿ ಇದೆ. ಸೊ ಜಾಸ್ತಿ ದೂರ ಕೂಡ ವಾಕಿಂಗ್ ಮಾಡೋದಕ್ಕಾಗಲಿಲ್ಲ. ನಾವು ಯಾವಾಗಲೂ ತುಂಬ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮತ್ತು ಇವಾಗ ನಾವು ರಾಯರ ಮಠಕ್ಕೆ ಬಂದ್ವಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು. ಇನ್ನೊಂದು 6 ಗಂಟೆ ಅಷ್ಟೊತ್ತಿಗೆ ಬಂದಿದ್ದೀವಿ. 5:45 6 o'clock ಅಷ್ಟೊತ್ತಿಗೆ ಥರ್ಸ್ಡೇ ಸ್ವಲ್ಪ ಬೇಗನೆ ಓಪನ್ ಮಾಡ್ತಾರೆ. ಆ್ಯಂಡ್ ಇದು 7 o'clockವರೆಗೂ ಇಲ್ಲಿ ಪರಿಮಳ ಪ್ರಸಾದನ ಕೊಡ್ತಾರೆ. ಸೊ ಲಾಸ್ಟ್ ಮಂತ್ ಕೂಡ ಬಂದಿದ್ವಿ, ಆವಾಗ ನಮಗೆ ಪ್ರಸಾದ ಸಿಕ್ಕಿರಲಿಲ್ಲ. ಆ್ಯಂಡ್ ಲಾಸ್ಟ್ ವೀಕು ಮತ್ತು ಈ ಕಳೆದ ಲಾಸ್ಟ್ ವೀಕು ನಮಗೆ ಪ್ರಸಾದ ಸಿಕ್ತು. ಆ್ಯಂಡ್ ಇನ್ನೊಂದು ಏನಂತಂದರೆ, ಥರ್ಸ್ಡೇನೇ ನಮಗೆ ಬರೋಕ್ಕಾಗ್ತಾ ಇರಲಿಲ್ಲ. ಯಾವಾಗಾದರೂ ವೀಕಲ್ಲಿ ಬಂದು ಹೋಗಿ ಮಾಡ್ತಾಯಿದ್ವಿ. ಬಟ್ ಈ ಥರ್ಸ್ಡೇನೇ ನಮಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ನಮ್ಮ ಪಾಪು ಇಲ್ಲೊಬ್ಬರು ತಾತ ಇದ್ದಾರೆ. ಯಾವಾಗಲೂ ಅವ್ರ ಜೊತೆ ಮಾತಾಡಿಸ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಇಲ್ಲಿ ಬಂದ ತಕ್ಷಣ ಅವ್ರು ಮಾತಾಡಿಸ್ತಾರೆ. ಸೊ ಯಾರ ಜೊತೆನೂ ಮಾತಾಡ್ತಾಳೆ. ನೀವೆಲ್ಲ ನೋಡ್ದಂಗೆ, ಎಲ್ಲ ಒಂದು ವೀಡಿಯೋಸ್ನಲ್ಲಿ ನೋಡ್ದಂಗೆ. ಸೊ ಇಲ್ಲಿ ಬಂದರೆ ನಮ್ಮ ಪಾಪು ಎಲ್ಲರ ಜೊತೆನೂ ಮಾತಾಡ್ಕೊಂಡಿರ್ತಾಳೆ. ಆ್ಯಂಡ್ ಇಲ್ಲಿ ಹೇಳಬೇಕು ಅಂದರೆ, ಗುರುವಾರದ ದಿನ ಸ್ವಲ್ಪ ರಶ್ ಜಾಸ್ತಿನೇ ಇರುತ್ತೆ. ಮಿಕ್ಕಿದ ದಿನಗಳಲ್ಲಿ ಏನು ಅಷ್ಟೊಂದು ರಶ್ ಇರೋಲ್ಲ. ಥರ್ಸ್ಡೇ ಅಂದರೆ ರಾಯರ ಒಂದು ವಾರ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. 7 o'clock ಅಷ್ಟೊತ್ತಿಗೆ ಫುಲ್ ಕತ್ಲಾಗ್ಬಿಟ್ಟಿತ್ತು, ಫುಲ್ ಚಳಿ ಬೇರೆ ಅದರಲ್ಲೂ. ಸೊ ನೀನು ನಾವು ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ತೊಗೊಂಡು ನೀನು ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ಜಸ್ಟ್ ಇವಾಗಷ್ಟೇ ಮನೆಗೆ ಬಂದು ಸೊ ರಾಯರ ಮಠ ಮುಗಿಸ್ಕೊಂಡು ರಾಯರ ದರ್ಶನ ತಗೊಂಡು ಇವಾಗಷ್ಟೇ ಮನೆಗೆ ಬಂದು. ಆ್ಯಂಡ್ ಪರಿಮಳ ಪ್ರಸಾದ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ ನಮಗೆ ಅಂತ. ರಾಯರ ಪ್ರಸಾದ ಗುರುವಾರ ಕೊಡ್ತಾರೆ ನೋಡಿ. ಎಷ್ಟೊಂದು ರಾಯರ ಪ್ರಸಾದ, ಪರಿಮಳ ಪ್ರಸಾದ ಕೊಟ್ಟಿದ್ದಾರೆ. ಬ್ರೆಡ್ಡು ಮತ್ತು ರಸ್ಕ್ ತೊಗೊಂಡು ಬಂದ್ವಿ ಬೇಕ್ರಿಗೆ ಹೋಗ್ಬಿಟ್ಟು. ಅದಷ್ಟು ತೊಗೊಂಡು ರಾಯರ ಮಠಕ್ಕೆ ಹೋಗ್ಬಿಟ್ಟು ಇವಾಗ ಮನೆಗೆ ಬಂದ್ವಿ. ಸ್ವಲ್ಪ ಡಿನ್ನರ್ಗೆಲ್ಲ ಪ್ರಿಪೇರ್ ಮಾಡಿಕೊಂಡು ನಂತರ ಊಟ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ಥರ್ಸ್ಡೇ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನು ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಬೇಕು. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡಿನ್ನರ್ಗೆ ಪ್ರಿಪೇರ್ ಮಾಡಿಕೊಂಡು ನಂತರ ನಮ್ಮ ಪಾಪುಗೆ ಊಟ ಮಾಡಿಸ್ಬಿಟ್ಟು. ಆ್ಯಂಡ್ ಇನ್ನೊಂದು ಇವಾಗ ಬಿಗ್ ಬಾಸ್ ಬರುತ್ತೆ 9:30ಗೆ, ಇವಾಗ 8 o'clock. ಸೊ ಬಿಗ್ ಬಾಸ್ ನೋಡಿಕೊಂಡು ನಮ್ಮ ಒಂದು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಬೇಕು. ಆ್ಯಂಡ್ ನಮ್ಮ ಪಾಪು ಕೂಡ ಇವಾಗ ಫ್ರೆಶ್ ಅಪ್ ಮಾಡಿ ಫುಡ್ನ ತಿನ್ನಿಸ್ಬೇಕು. ಆ್ಯಂಡ್ ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.